ಎಲ್ಲರಿಗೂ ಹಾಯ್ ನಮಸ್ಕಾರ. ನಾನು ನಿಮ್ಮ ರಜತ್ ಬುಜ್ಜಿ. ಇವತ್ತು ನಮ್ಮ ಇಡೀ ತಂಡ ಏನು ಪಂಚಲಿ ಬಂದ್ಬಿಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಒಬ್ಬರನ್ನ ಬಿಟ್ಟರೆ. ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸೋಕ್ಕೆ ಬಂದಿದ್ದೀವಿ ನಮ್ಮ ಇಡೀ ಬಲರಾಮನ ತಂಡ. ಇವತ್ತು ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ರೈತರಿಗೆ ಮೀಸಲಿರೋ ಒಂದು ಹಬ್ಬ ಅದು. ಆ ಹಬ್ಬನ ಇವತ್ತು ಮಂಡ್ಯದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ಫಸ್ಟ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ KM ಚೈತನ್ಯ ಸರ್. ಸರ್, ಫಸ್ಟ್ ಮೂವಿ ಬಂದು ನಿಮ್ಮದು ಅಂದರೆ ಅಂಡರ್ ವರ್ಲ್ಡ್ದು ಆ ದಿನಗಳು 2007 ರಿಲೀಸ್ ಆಯಿತು ಅನಿಸುತ್ತೆ. ಅಕಸ್ಮಾತು ಒಂದು ಮಗು ಆ ಟೈಮಲ್ಲಿ ಹುಟ್ಟಿದರೆ ಇವಾಗ 2026 ತಿರ್ಗಾ ಬಲರಾಮನ ದಿನಗಳು 18 ವರ್ಷ ಗ್ಯಾಪು ಸರ್. ಓಟ್ ಆಗೋಕ್ಕೆ ಮೆಚುರಿಟಿನೇ ಸಿಕ್ಬಿಟ್ರೋದು. ಯಾಕೆ ಸರ್ ಇಷ್ಟು ವರ್ಷ ಗ್ಯಾಪು? ನನಗೆ ಗೊತ್ತಿರೋ ಪ್ರಕಾರ ನಮ್ಮ ನಿರ್ಮಾಪಕರು ನಮ್ಮ ಆ ದಿನಗಳು ಸಿನಿಮಾ ರಿಲೀಸ್ ಆದಾಗ 6 ವರ್ಷ ವಯಸ್ಸು ಬಿಟ್ರು ಸರ್, ಹೇಳ್ಬಿಟ್ರು ಸರ್. 10 ವರ್ಷ ವಯಸ್ಸು. ಸೊ ಈಗ 18 ವರ್ಷ ಆಗಿದೆ ನಮ್ಮ ಸಿನಿಮಾ ರಿಲೀಸ್ ಆಗಿ. ಅಂದರೆ ರಜತ್ ಹೇಳಿದಾಗೆ 18 ವರ್ಷದ ನಂತರ ಮತ್ತೆ ಅದೇ ಒಂದು ಕಥೆನ ಸರ್ಕಸ್ ಮಾಡ್ತಾ ವಾಪಸ್ ಅಲ್ಲಿಗೆ ಹೋಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ, ಒಂದು ದೊಡ್ಡ ಸಾಹಸನೇ. ಆದರೆ ಆ ದಿನಗಳು ಸಿನಿಮಾ 86ನೇ ಇಸ್ವಿಲಿ ಮುಗಿಯುತ್ತೆ ಅದ್ರ ಕತೆ. ಈ ಕತೆ 86ನೇ ಇಸ್ವಿಲಿ ಪ್ರಾರಂಭ ಆಗುತ್ತೆ, ಅದ್ರ ಮುಂದಿನ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗನ್ಬಿಟ್ಟು ಇದು ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ, ಆ ದಿನಗಳು ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಸರ್, ನಂದು ಇನ್ನೊಂದು ಪ್ರಶ್ನೆ ನಿಮಗೆ ಅಂದರೆ, ನಾನು ಒಂದು ಚಿಕ್ಕ ಪಾತ್ರ ಇದರಲ್ಲಿ ಮಾಡಿದ್ದೀನಿ. ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ಲರೂ ಮಾಡಿದ್ರು, ಆಮೇಲೆ ನೀವು ಎಷ್ಟು ಒಂದು ಫೋಕಸ್ಡ್ ಆಗಿ ಫಿಲಮ್ ಮಾಡಿದ್ರಿ ಅಂತ ನಾನು ನೋಡಿದ್ದೀನಿ. ಸರ್, ನಿಮಗೆ ಇದು ತುಂಬ ಟಫ್ ಕ್ವಶನು, ಬಟ್ ನಿಮ್ಗೆ ಆ ದಿನಗಳು ಫೇವ್ರೇಟಾ ಇಲ್ಲ ಬಲರಾಮನ ದಿನಗಳು ಫೇವ್ರೇಟ್? ಇದು ತುಂಬ ಕಷ್ಟ. ಅಂದರೆ ಯಾವ ಮಗು ಫೇವ್ರೇಟ್? ಆದರೆ ಒಂದು ಸುಲಭವಾದ ಉತ್ತರ ಅಂತಂದರೆ, ಆ ದಿನಗಳು ನಾನು ಬರೆದಿದ್ದ ಸಿನಿಮಾ ಅಲ್ಲ. ಓಕೆ. ಆ ದಿನಗಳು ಅಗ್ನಿಶ್ರೀಧರ್ ಅವರು ಬರೆದಿದ್ದು, ಅಗ್ನಿಶ್ರೀಧರ್ ಅವರ ಕನಸದು. ಓಕೆ. ಆದರೆ ಈ ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಇದು ಹೆಚ್ಚು ನನ್ನ ಸಿನಿಮಾ ಅಂತ ನಾನು ಹೇಳೋದಕ್ಕೆ. ವೆರಿ ನೈಸ್. ಥ್ಯಾಂಕ್ ಯು ಸರ್. ಸರ್, ಆಲ್ ದ ವೆರಿ ಬೆಸ್ಟ್ ಯು ಸರ್. ಈ ಸಿನಿಮಾ ಅತಿ ದೊಡ್ಡ ಯಶಸ್ಸು ಕಾಣಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೈರೆಕ್ಟ್ಲಿ ಟು ವಿನೋದ್ ಪ್ರಭಾಕರ್ ಸರ್. ಸರ್, ನಿಮ್ಮನ್ನ ಆ್ಯಕ್ಚುಲಿ ನೋಡಿದ್ರೇ ಒಂಥರ ತುಂಬ ಖುಷಿಯಾಗುತ್ತೆ ಸರ್. ಸಚ್ ಡೆಡಿಕೇಟೆಡ್ ಆ್ಯಕ್ಟರ್ ಯು ಆರ್. ಅಂದರೆ ಒಂಥರ ಜೊತೆಗೆ ಮಿಂಗಲ್ ಆದಮೇಲೆ ಅದು ಗೊತ್ತಾಗೋದು ನೀವೆಷ್ಟು ಒಂಥರ ಮಗು ಮನಸ್ಸಿನ ಒಂದು ವ್ಯಕ್ತಿ ಅಂತ. ಸರ್, ನಿಮ್ಮದು ಎಲ್ಲ ಜಾನರ್ ಮೂವಿಗಳು ನಾವು ನೋಡಿದ್ದೀವಿ, ಬಟ್ ಬಲರಾಮನ ದಿನಗಳು ನನಗೆ ನೀವು ಒಂದೊಂದ್ಸತಿ ಆ್ಯಕ್ಟಿಂಗ್ ಮಾಡಿ ತೋರಿಸೋವಾಗ ತುಂಬ ನನಗೆ ಇಷ್ಟ ಆಗೋದು. ನೀವು ಹೇಳ್ತಿದ್ದೀರಿ ನಾನು ಇದ್ದಿದ್ದು ಶಿವಾಜಿನಗರಲ್ಲಿ, ಆ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡುವಾಗ ತುಂಬ ಕನೆಕ್ಟ್ ಆಗೋದು ಸರ್. ಈ ಮೂವಿ ನಿಮಗೆ ಯಾವ ಥರ ಸರ್ ತಿರುವು ಈಗ? ಅಂದರೆ ಬಲರಾಮ ವಾಸ್ ನನಗೆ ಆ್ಯಕ್ಟಿಂಗಿಂತ, ಬಿಕಾಸ್ ನನ್ನ ಪ್ರೀವಿಯಸ್ ಮಾದೇವ. ಹೌದು ಸರ್. ಮಾದೇವ ಆದಮೇಲೆ ಈ ಸಿನಿಮಾ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಸರ್ ಆಗಲಿ, ಆಮೇಲೆ ಸಿನಿಮಾ ನೋಡಿರೋರು ಅಷ್ಟೋ ಜನ ಒಂದೇ ಒಂದು ಕ್ಷಣನೂ ಒಂದು ಫ್ರೇಮಲ್ಲೂ ಮಾದೇವ ಕಾಣಿಸಿಲ್ಲ, ನಮಗೆ ಬಲರಾಮನೇ ಕಾಣಿಸ್ದ ಅಂತ ಎಲ್ಲರೂ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಸೊ ಈ ಸಿನಿಮಾ ನನ್ನ ಒಂದು ಒರಿಜಿನಲ್ ಏನು ಫ್ರೆಜರ್ ಟೌನ್ನು ನಾನು ನೀವೇನು ಹೇಳಿದ್ರಿ ಗೊತ್ತಾ, ಇದನ್ನು ನಾನು ವಿನಯ್ ಗೌಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಆ ಸ್ಟೈಲ್ ಆಫ್ ಆ ಒಂದು ಏನು ಅಲ್ಲಿ ಆ ಒಂದು ಅಂದ್ಕೊಂಡಿಗೆಲ್ಲ ಮಾಡ್ತಿರೋದು, ಸೊ ಆ ಮ್ಯಾನರಿಸಮ್ ಎಲ್ಲ ಬಂದು ನನಗೆ ಇಲ್ಲಿ ಬಲರಾಮ ಹ್ಯಾಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಸೊ ವಿನಯ್ ಗೌಡ ಅವ್ರದ್ದು ಏನು ಆ ಒಂದು ಕತ್ತಿ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದನ್ನು ನನ್ನ ಒಂದು ಫ್ರೇಜರ್ ಟೌನಲ್ಲಿ ಏನು ನಾನು ಹುಟ್ಟಿ ಬೆಳೆದಿದ್ದು ಆ ಒಂದು ಸ್ಟೈಲ್ ಆಫ್ ಥಿಂಗ್ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಟು ಹಿಮ್. ಬಟ್ ಬಲರಾಮ ಆ್ಯಕ್ಚುಲಿ ನಾನು ಬಂದು ಐ ಲಿವ್ಡ್ ಬಲರಾಮ. ಸೊ ನಿಮಗೆಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ ಆಗಲಿ ಥ್ರೂ ಔಟ್, ಇವನ್ ಮಾದೇವನೂ ಹಾಗೆ ಮಾಡಿದ್ದು. ಬಲರಾಮ ಮಾಡ್ಬೇಕಾದ್ರೂ ನಾನು ಐ ಸ್ಟೇಡ್ ಆಲ್ ಅಲೋನ್. ನನಗೆ ವೈಫ್ ಅವರು ಬಂದ್ರೂ ನನಗೆ ಬೇರೆ ಅಂತೇಳಿ ನಾನು ಸಪ್ರೇಟಾಗಿ ರೂಮಲ್ಲಿ, ಬಿಕಾಸ್ ನಾನು ಐ ಯೂಸ್ ಟು ವೇಕಪ್ ಎಸ್ ಬಲರಾಮ. ಐ ಲಿವ್ಡ್ ದಟ್ ಕ್ಯಾರೆಕ್ಟರ್. ಸೊ ಪ್ರತಿ ಸಿನಿಮಾನ ಆ ಥರ ಮಾಡ್ತಿರೋದಕ್ಕೆ ನಿಮಗೆ ಡೆಡಿಕೇಟೆಡ್ ಆಗಿ ನಿಮಗೇನು ನೀವು ಡೆಡಿಕೇಶನ್ ನನ್ನಲ್ಲಿ ನೋಡಿದ್ರಿ, ಬಿಕಾಸ್ ಆ ಥರ ಬಿಕಾಸ್ ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು ಅದು. ಕೆಲವು ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಲರಾಮ ಟೋಟಲ್ ನನಗೆ, ನೀವು ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅಥವಾ ಇನ್ನೊಬ್ಬ ಬಲರಾಮ ಅಂದರೆ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅನ್ನೋದಕ್ಕಿಂತ ಬಲರಾಮನ ನೋಡ್ಬೋದು ಸರ್. ಅದು ಈ ಸಿನಿಮಾಗೆ ಮಾತ್ರ ಅಲ್ಲ, ದರ್ಶನ್ ಸರು ಹೇಳಿರೋ ಥರ
ದ ಮೋಸ್ಟ್ ಡೆಡಿಕೇಟೆಡ್ ಆ್ಯಕ್ಟರ್ ನೋಡಿರೋದು ನಮ್ಮ ಇಂಡಸ್ಟ್ರಿಲಿ ನಾನು ಅಷ್ಟೇ ಸರ್. ಅಂದರೆ ಒಂದು ಸಿನಿಮಾಗೆ ಅಂತ ಬಂದಾಗ 100% ಎಫರ್ಟ್ಸ್ ಹಾಕಿ ಮಾಡುವಂಥ ಒಂದು ಆ್ಯಕ್ಟರ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ತುಂಬ ಒಳ್ಳೆಯದಾಗಲಿ ಸರ್. ಆಮೇಲೆ ಮೇಡಮ್, ಈ ಚಿತ್ರ ಐ ಮೀನ್ ರೌಡಿಸಮ್ ಅಂತ ನಿಮಗೆ ಗೊತ್ತಿತ್ತು ಅಲ್ವಾ? ಅದು ನಮ್ಗೆ ನಾರ್ಮಲ್ನೇ. ಸೊ ಹೆಂಗೆ ಥ್ರೂ ಔಟ್ ದ ಜರ್ನಿ ಹೆಂಗಿತ್ತು ಮೇಡಮ್? ನನಗೆ ತುಂಬ ಇಷ್ಟ ಈ ಸಿನಿಮಾ. ಐ ಲವ್ ದಿಸ್ ಟೀಮ್. ಆ್ಯಂಡ್ ಆಲ್ಸೋ ವಿನೋದ್ ಬಗ್ಗೆ ಮಾತಾಡಬೇಕು. ಯು ಸ್ಯಾಟ್ ಡೆಡಿಕೇಟೆಡ್ ಇಲ್ಲ, ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡನೇ ಇಲ್ಲ. ಲೈಕ್ ಯು ವಿಲ್ ಬೈ ಪ್ರಿಯಾ ಪ್ಲೀಸ್ ಕೀಪ್ ಕ್ವೈಟ್. ಡೈರೆಕ್ಟರ್ ಆಲ್ಸೋ ವಾಸ್ ವೆರಿ ಈಸಿ ಟು ವರ್ಕ್ ವಿತ್, ಬಟ್ ವಿನೋದ್ ವಾಸ್ ಲೈಕ್ ದ ಸೆಕೆಂಡ್ ಡೈರೆಕ್ಟರ್. ಮಾತಾಡಬೇಡ, ಈ ಸೀನ್ ತುಂಬ ಒಳ್ಳೆ ಸೀನು, ಇದು ಇಮೋಷ್ನಲ್ ಸೀನು, ಅಲ್ಲಿ ಕೂತ್ಕೊಳ್ಳಿ, ಯು ಸಿಟ್ ಅಲೋನ್, ಯು ಥಿಂಕ್ ಅಬೌಟ್ ಯುವರ್ ಡೈಲಾಗ್ಸ್, ಯು ಥಿಂಕ್ ಅಬೌಟ್ ಯುವರ್ ಸೀನ್. ಸೊ ಈಸ್ ಸೋ ಸಿನ್ಸಿಯರ್, ಹಿ ಲವ್ಸ್ ಹಿಸ್ ವರ್ಕ್. I think also Chaitanya sir, the way he directed is, he let everyone do what they wanted to do, but he would kind of tone it down with his sensibilities, and I loved his sensibilities. The first time I met him, I was like, "Ee tara, this person is so sweet. How could he make a gangster film?" ಸರ್ ಆ್ಯಕ್ಚುಲಿ ನಂದು ಅದೇ ಡೌಟ್ ಇತ್ತು ಸರ್. ನೋಡೋಕೆ ಇಷ್ಟು ಕ್ಯೂಟ್, ಒಳ್ಳೊಳ್ಳೆ ರೌಡಿಸಮ್ ಮೂವಿ ಅದು ಹೆಂಗೆ ಸರ್ ತೆಗಿತಾರೆ? That to cult gangster films, it was amazing. ಸೊ ಮೇಡಮ್, ಇನ್ನೊಂದು ಕ್ವಶನ್ ನಿಮ್ಮನ್ನ ಕೇಳಬೇಕು ಅಂದಾಗ, ನೀವು ಹೇಳ್ದಂಗೆ ವಿನೋದ್ ಸರ್ ಮೇಡಮ್ ಪ್ರತಿ ಸೀನು ಹಿ ಇಸ್ ಟು ಸಿ ಸೋ ಇನ್ ಡೆಪ್ತ್. ಅಂದರೆ ಅಲ್ಲಿ ಎಲ್ಲೂ ತಪ್ಪಾಗಬಾರ್ದು, ಅಂದರೆ ಒಂದು ಮಿಸ್ಟೇಕ್ನ ಯಾರು ಫೈಂಡ್ ಔಟ್ ಮಾಡಬಾರ್ದು ಅಂತ. ವಾಸ್ ದಟ್ ಈಸಿ ಫಾರ್ ಯು ಆರ್? I think it's lovely because I think cinema is not just one person. It takes a whole team, not just the head of the teams, but there's so many people in each department, assistant directors, camera assistants, set department. Everyone has to do their job for us to look good on screen. Yes. So the audience appreciates us so easily, but the behind the scenes are so many people working to make you look good, make you sound good. So I think it's a team effort. So it's always nice that you have perfectionists on your team. Yes. You learn, you grow. And in the end of the day, we're making the movie for the audience. So audience goes kara, even if you do 100 takes, it's okay. As long as you get the right take. ಮೇಯ್ನಾಗಿ ಅದಕ್ಕೆ ಅಡಿಕ್ಷನ್ ನಾನು ಹೇಳ್ತೀನಿ. ಅಂದರೆ ಮೇಯ್ನಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನೆಗೆಟಿವ್ಸೇ ಎದ್ದು ಕಾಣೋದು. ಹೌದು ಹೌದು, ಓಕೆನಾ? ಎಷ್ಟೇ ಪಾಸಿಟಿವ್ ಆದ್ರೂ ಒಂದು ಸೀನಲ್ಲಿ ಇಡೀ ಫ್ರೇಮಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಎದ್ದು ಕಾಣುತ್ತೆ. ಸೊ ಅದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಮೈನಸ್ ಮಾಡ್ಕೊಂಡು ಹೋದರೆ ಸೊ ನಮಗೆ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ನನ್ನ ಡೈರೆಕ್ಟರ್ ಅವರು. ವಂಡರ್ಫುಲ್ ಪರ್ಸನ್. ನೀವು ಹೆಂಗೆ ಹೇಳಿದ್ರಿ ಈ ಗ್ಯಾಂಗ್ಸ್ಟರ್ ಅಂತ, ಒಳಗೆ ಒಬ್ಬ ರಾಕ್ಷಸ ಅವರೇ. ಅದು ಸೆಟ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ, ಮಾತ್ರ ಗೊತ್ತಾಗುತ್ತೆ. ಮೈಕಲ್ಲ ನಿಮಗೆ ಇದು ಮಾನಿಟರ್ ಮುಂದೆ ಡೈರೆಕ್ಷನ್ ಒಂದು ಡೈರೆಕ್ಟರ್ ಕ್ಯಾಪ್ ಹಾಕೊಂಡಾಗ ಗೊತ್ತಾಗುತ್ತೆ ರಾಕ್ಷಸ ಹೆಂಗ್ ಹೊರಗಡೆ ಬರ್ತಾನೆ ಅನ್ನೋದು ಗೊತ್ತಾಗುತ್ತೆ. So and all the very best to you, madam. Thank you. And also Venu sir ಬಗ್ಗೆ ಮಾತಾಡಬೇಕು. He made all of us look so beautiful. ಈ ತರ easy person to work with ನಾನು ನೋಡಿಲ್ಲ. Cameraman usually takes a long time to set up. He literally would take a phone and would do some magic. ನಿಜವಾಗ್ಲೂ so magical. ಶುರು ನೀವು ನೋಡ್ತೀರಾ, like it was so beautiful. But the movie, even though it's a gangster film, it's so poetic. I think the visuals are so poetic, so everything adds to the narrative. So it's lovely. ಬೇರೆ ಹೇಳ್ತಾ ಇದ್ದೆ. So yeah, all the very best to you, madam. Thank you so much. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.